ಸೊ ಈಗ ಟ್ರಿಮ್ಮರಿಂದ ಮಾಡೋದು, ಸೀಸರಿಂದ ಹೇರ್ಸ್ ವೆಟ್ ಮಾಡ್ಕೊಂಡು ಮಾಡ್ತೀವಲ್ವ. ಸೊ ಟ್ರಿಮ್ಮರ್ ಮಾಡಬೇಕಾದ್ರೆ ವೆಟ್ ಮಾಡಬೇಡ್ರಿ, ಯಾಕಂದರೆ ಕೆಲವೊಂದು ಟ್ರಿಮ್ಮರ್ಗಳು ಕನೆಕ್ಟ್ ಮಾಡ್ಕೋಬೇಕು ಡೈರೆಕ್ಟು. ಸೊ ವೆಟ್ ಇರೋದ್ರಿಂದ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಆಲ್ರೆಡಿ ಬ್ಯಾಟ್ರಿ ಇದೆ ಇದರಲ್ಲಿ, ಚಾರ್ಜ್ ಆಗಿರೋದು. ಸೊ ಚಾರ್ಜಿಂದ ಮಾಡೋದು ನೋಡಿ, ಈ ಥರ ಒತ್ತಿದರೆ ಆನ್ ಆಗುತ್ತೆ, ಇನ್ನೊಂದು ಇದು ಮಾಡಿದರೆ ಸ್ಪೀಡ್ ಆಗುತ್ತೆ. ಸೊ ಈಗ ವಿ ಕಟ್ ಯಾರಿಗಪ್ಪ ಅಂದರೆ ಸ್ಟ್ರೈಟ್ ಹೇರ್ಸ್ ಇರೋರಿಗೇ ಸೂಟ್ ಆಗೋದು. ಅದು ಕರ್ಲಿ ಹೇರ್ಸಿಗೆ ನಾವು ವಿ ಕಟ್ ಮಾಡಿದರೆ ಏನಾಗುತ್ತೆ, ಮೇಲ್ಗಡೆ ಕ್ಲಿಪ್ ಹಾಕಿದಾಗ ಅದು ಗುಡ್ಡೆ ಕುತ್ಕೊಂಡ್ಬಿಡುತ್ತೆ, ಕೆಳಗಡೆ ಬಾಲ ಥರ ಕಾಣುತ್ತೆ. ಸೊ ಬೆಟರ್ ನೀವು ಸ್ಟ್ರೈಟ್ ಹೇರ್ಸ್ ಇರೋರಿಗೆ ಸಜೆಸ್ಟ್ ಮಾಡಬೇಕು ಯಾವುದು ವಿ ಕಟ್. ಯು ಕಟ್ ಎಲ್ಲರಿಗೂ ಮಾಡ್ಬೋದು, ಸ್ಟ್ರೈಟ್ ಹೇರ್ಸ್ಗೂ ಮಾಡ್ಬೋದು, ವೇವಿ ಹೇರ್ಸ್ಗೂ ಮಾಡ್ಬೋದು, ಕರ್ಲಿ ಹೇರ್ಸ್ಗೂ ಮಾಡ್ಬೋದು. ಬಟ್ ವಿ ಅಂತಂದು ಬಂದರೆ ಸ್ಟ್ರೈಟ್ ಹೇರ್ಸ್ಗೆ ಮಾಡಿ, ಓಕೆನಾ. ಸೊ ಮೊದಲು ನಾನು ಏನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ಮಾಡ್ತೀನಿ ಜಸ್ಟ್, ಹೌದಾ. ಇದು ಗೈಡ್ಲೈನು. ಸೊ ಇದನ್ನೇ ಫಾಲೋ ಮಾಡ್ಕೊಂಡು ನಾನು ತಗೊಂಡು ಹೋಗ್ತೀನಿ. ಕಟ್ ಆಯ್ತಾ. ಸೊ ನೆಕ್ಸ್ಟ್ ಈ ಕಡೆ ಬಾಚ್ಬಿಟ್ಟು ಈಗ ಎರಡು ಕಡೆ ಸೇಮ್ ಬಂದಿದೆ, ಹೌದಾ. ಲೇಯರ್ ಥರ ಕಾಣುತ್ತೆ. ಸ್ಟ್ರೈಟ್ ಹೇರ್ಸಿಗೆ ವಿ ಕಟ್ ಮಾಡ್ಬೋದು.